ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಷ್ಟೇ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇದು ಬಂದು 2 ಸ್ಟೆಪ್ ವ್ಲಾಗ್ ಆಗಿರುತ್ತೆ, ಡೈಲಿ ವ್ಲಾಗೆ. ಇವತ್ತು ಹೋಲ್ ಡೇ ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ನೋಡಿ ನನ್ನ ಮಗಳು ಬ್ರಷ್ ಮಾಡಿ ಆಗಿದ ತಕ್ಷಣ ಅವಳಿಗೆ ಡ್ರೆಸ್ ಹಾಕ್ಕೊಳ್ಳೋದು ಇಷ್ಟ ಆಗ್ಬಿಟ್ಟಿದೆ ಈ ನಡುವೆ. ಸೊ ಹಾಗಾಗಿ ಅವಳು ಚಾಯ್ಸ್ ಮಾಡಿ ಒಂದು ಡ್ರೆಸ್ ತೊಗೊಂಡು ಬಂದು ಅದನ್ನೇ ಹಾಕು ಅಂತ ಹಾಕಿಸ್ಕೊತಾಳೆ. ಸೊ ಇದು ಎಲ್ಲ ಹೆಣ್ಮಕ್ಳು ತಾಯಂದಿರಿಗೂ ಅಂದರೆ ರಿಲೇಟ್ ಆಗುತ್ತೆ. ಯಾಕಂದರೆ ಎಲ್ಲ ಮಕ್ಕಳು ಹೀಗೆ ಬೆಳೀತಾ ಅವ್ರಿಗೆ ಇದೆಲ್ಲ ತುಂಬ ಇಷ್ಟ ಆಗೋಕ್ಕೆ ಶುರು ಆಗುತ್ತೆ. ಯಾಕಂದರೆ ಅವರು ನಮ್ಮನ್ನು ನೋಡ್ತಾ ಬೆಳೀತಾ ಇರ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಅವಳು ಬೆಳಗ್ಗೆನೇ ಡ್ರೆಸ್ ಹಾಕ್ಕೊಂಡು ಓಡಾಡ್ತಿದ್ಲು. ಸೊ ಹಾಗೆ ಅವಳ ಜೊತೆ ಕಿಟ್ಲೆ ಮಾಡಿಕೊಂಡು ನಾನು ಕೂಡ ವ್ಲಾಗ್ನ ಶುರು ಮಾಡಿದೆ. ಹೀಗೆ ಇನ್ಸ್ಟಾಗ್ರಾಮಲ್ಲಿ ಯಾರೊಬ್ಬರು DM ಮಾಡಿದರು. ಏನಂದರೆ ಲೈಕ್ ಕ್ವೆಶನ್ ಕೇಳಿದರು, ನಿಮಗೆ ಇದು ವ್ಲಾಗ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಎಲ್ಲ ನಿಮ್ಮ ಗಂಡ ಏನೂ ರೆಸ್ಟ್ರಿಕ್ಟ್ ಮಾಡಲ್ವಾ ಅಂತ ಕೇಳಿದರು. ಇಲ್ಲ, ಏನೂ ರೆಸ್ಟ್ರಿಕ್ಟ್ ಮಾಡಲ್ಲ, ಅವರೇನು ಬೇಡ ಅಂತಲೂ ಹೇಳಲ್ಲ. ನಾನು ಅದಕ್ಕೆ ಆ್ಯಕ್ಚುಲಿ ಈ ಕ್ವೆಶನ್ಗೆ ಅವರಿಗೆ ಆನ್ಸರ್ ಮಾಡಿ ಅಂತ ಹೇಳಿದೆ. ಬಟ್ ಅವರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಲ್ಲ ಕ್ಯಾಮ್ರಾದಲ್ಲಿ ಮಾತಾಡೋಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಹಾಗಾಗಿ ನಿನ್ನ ಇಷ್ಟ, ನೀನೇನು ಬೇಕಾದರೂ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ನನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಲ್ಲ ನಿಮಗೆ ಹೇಗಿರುತ್ತೆ ಇವಾಗ ಅಂತ. ಯಾರಿಗೆ ತುಂಬ ವೀಡಿಯೋ ಫೋಟೋಸ್ ತೊಗೊಳಕ್ಕೆ ತುಂಬ ಇಷ್ಟ ಇರುತ್ತೋ ಅವರಿಗೆಲ್ಲ ಇಂಥ ಗಂಡಂದರೆ ಸಿಗ್ತಾರೆ. ಅವ್ರಿಗೆ ವೀಡಿಯೋ ಫೋಟೋ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಏನು ಫೋರ್ಸ್ ಮಾಡೋದಿಲ್ಲ ಅವ್ರನ್ನ ನೀವು ಬರಲೇಬೇಕು ಅಂತ. ಬಟ್ ಅವ್ರು ನನಗೇನು ಕ್ಲಿಪ್ಪಿಂಗ್ಸು ಅಷ್ಟೊಂದೆಲ್ಲ ಏನು ಸಪೋರ್ಟ್ ಮಾಡಿಕೊಂಡು ತಕ್ಕೊಡೋದು ಅದೆಲ್ಲ ಏನು ಮಾಡಲ್ಲ. ಬಟ್ ಹೆಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತೇನಿಲ್ಲ. ಈಗ ಕೆಲವು ಕಡೆ ನಾನು ಟ್ರೈಪಾಡೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅಂಥ ಜಾಗದಲ್ಲೆಲ್ಲ ಅವ್ರು ನನಗೆ ಅಟ್ಲೀಸ್ಟ್ 30 to 40 ಸೆಕೆಂಡ್ಸ್ ವೀಡಿಯೋಗೆಲ್ಲ ಹೆಲ್ಪ್ ಮಾಡ್ತಾರೆ, ರೆಕಾರ್ಡೆಲ್ಲ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನನಗೇನು ಯಾವತ್ತೂ ಅವ್ರಿಗೆ ರೆಸ್ಟ್ರಿಕ್ಟ್ ಮಾಡಿಲ್ಲ. ನಿನ್ಗೆ ಏನು ಇಷ್ಟನೋ ನೀನು ಅದು ಮಾಡಮ್ಮ. ಬಟ್ ಅವ್ರಿಗೆ ಇಷ್ಟ ಇಲ್ಲ ಕ್ಯಾಮ್ರಾ ಮುಂದೆ ಎಲ್ಲ ಬರೋದಕ್ಕೆ. ಸೊ ಹಾಗಾಗಿ ನಾನು ಅವ್ರನ್ನ ಏನು ಜಾಸ್ತಿ ಫೋರ್ಸ್ ಮಾಡಿ ಕರೆಯೋದಿಲ್ಲ. ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಿತ್ತು. ಸೊ ಅವ್ರ ಕೈಲೇ ಮಾಡ್ಸೋಣ ಅಂದ್ಕೊಂಡೆ. ಬಟ್ ಕೇಳಿದೆ, ಅವ್ರಿಗೆ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡೋದಕ್ಕೆ. ಬಟ್ ಇದು ಅವರ ಒಂದು ಆನ್ಸರ್ ಆಗಿರುತ್ತೆ, ಇದೇ ಸೇಮ್ ಆನ್ಸರು. ಹಾಗಾಗಿ ನಾನೇ ಆನ್ಸರ್ ಮಾಡಿದೆ ಅಷ್ಟೇ. ಅದು ಫೋಟೋಶೂಟ್ ಮಾಡಿಸಿದ್ವಿ ಸಂಕ್ರಾಂತಿಗೆ. ಸೊ ಅದರದ್ದು ಫೋಟೋ ಬಂದಿತ್ತು. ಅಂದರೆ ನಾವು ಒಂದು ಪಿಕ್ ಮಾಡಿ ಅದನ್ನು ಈ ಥರ ಫ್ರೇಮ್ ಮಾಡಿಸಿದ್ವಿ. ಸೊ ಅದು ಊರಲ್ಲೇ ಉಳಿದಿತ್ತು, ತೊಗೊಂಡು ಬರೋದೇ ಮರ್ತಿ ಹೋಗ್ತಿತ್ತು. ಈ ಸತಿ ತೊಗೊಂಡು ಬಂದ್ವಿ. ಎಷ್ಟು ಚೆಂದ ಕಾಣ್ತಿದ್ದಾಳೆ. ಇದು ಎಲ್ಲ ಹೆಣ್ಮಕ್ಳಿರೋ ಅಮ್ಮಂದಿರಿಗೆ ಒಂದು ಡ್ರೀಮ್ ಇರುತ್ತಲ್ಲ, ಮುಗ್ಗಿನ ಜಡೆ ಹಾಕಿ ಫೋಟೋ ತೆಗಿಸ್ಬೇಕು ಅಂತ. ಆ್ಯಕ್ಚುಲಿ ಇದು ಒಂದು ದೊಡ್ಡ ಸ್ಟೋರಿ. ಪಾಪ ಇವಾಗೆಲ್ಲ ಈ ಥರ ಮಿರರು ಇರಲ್ಲ. ಅವ್ರು ಹೇಳಿದ್ರು ನಿಮಗೆ ಸೆಟ್ ಮಾಡಿಕೊಡ್ತೀವಿ ಬೇಕಂದರೆ ಅಂತ. ಬಟ್ ನನಗೆ ಅದು ಪ್ರಾಪರ್ ಮಿರರ್ ಇಟ್ಟೆ ಫೋಟೋ ತೆಗಿಯೋದು ಇಷ್ಟ ಆಯಿತು. ಒಂದು ನಿಮಿಷ ಬೇಬಿ, ಪ್ರಾಪರ್ ಮಿರರ್ ಇಟ್ಟೆ ಫೋಟೋ ತೆಗಿಬೇಕು ಇತ್ತು. ಪಾಪ ಅವರು ಒಂದು ಮಿರರ್ನ ಅರೇಂಜ್ ಮಾಡಿ ಈ ಥರ ಎಷ್ಟು ಚೆಂದ ಫೋಟೋ ತೆಕ್ಕೊಟ್ರು. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಇಲ್ಲಿ ನೋಡಿ ಇವಾಗ ಹೆಂಗಿದ್ದಾಳೆ, ಎಷ್ಟು ಚೆಂದ ಕಾಣ್ತದೆ. ಇದು ತುಂಬ ದಿನದಿಂದ ಆಸೆ ಇತ್ತು ಈ ಥರ ಒಂದು ಫೋಟೋ ತೆಗಿಸ್ಬೇಕು ಅಂತ. ಸೊ ಅದನ್ನು ಮೊಗ್ಗಿನ ಜಡೆ ಹೇಳಿ ಅವಳ ಸೈಜಿಗೆ ಅದನ್ನು ಮಾಡಿಸಿ, ಆಮೇಲೆ ನಾವು ಸಂಕ್ರಾಂತಿ 2 ದಿನ ಹಿಂದೆ ಇದನ್ನು ಫೋಟೋ ತೆಗ್ಸಿದ್ದು. ಸೊ ಇದು ಫ್ರೇಮ್ ಬಂದಿತ್ತು. ಇದನ್ನು ಇವಾಗೆಲ್ಲ ಹಾಕಬೇಕು ಅಂತ ಡಿಸೈಡ್ ಮಾಡಬೇಕು. ಹಾಲಲ್ಲಿ ಹಾಕೋದ, ರೂಮೆಲ್ಲ ನೋಡಬೇಕು. ಇವತ್ತು ಆದರೆ ಇದನ್ನು ಫಿಕ್ಸ್ ಮಾಡಿಸ್ಬಿಟ್ಟು ತೋರಿಸ್ತೀನಿ ಎಲ್ಲ ಹಾಕಿದ್ದೀವಿ ಅಂತ. ಚೆನ್ನಾಗಿದೆಯಾ ನೋಡಿ ಕಮೆಂಟಲ್ಲಿ ತಿಳಿಸಿ. ನನ್ನ ಮಗ ಏನಾಗ್ತಿದೆ ಅಮ್ಮ, ಬಿಸಿಲು ಜಾಸ್ತಿ, ಬಾ ಹೋಗೋಣ. ಕಾಲು ನೋಯ್ತಿದೆ, ಅದಕ್ಕೆ ನಾನು ಹೇಳ್ದೆ ತಾನೆ ಸೈಕಲ್ ತೊಗೊಂಡು ಬರೋಣ ಅಂತ. ಸರಿ ಬಾ ಹೋಗೋಣ. ಅಲ್ಲಿದೆ, ಬಾ ಅಮ್ಮು ಮನೇಲಿದೆ. ಬೇಗ ಗಾಡಿ ಬರ್ತೇವೆ. ಗಾಡಿ ಅಪ್ಪು ಬಾಪು, ಲೇಟ್ ಆಯಿತು, ಪ್ಲೀಸ್ ಬೇಗ ಬಾ ಹೋಗೋಣ. ನಾನು ಹೋಗ್ತೀನಿ, ಸರಿ ಬಾಯ್. ನೀನು ಅಲ್ಲೇ ಇರು, ನಾನು ಹೋಗ್ತೀನಿ. ಕಳ್ಳ ಬಂದು ಇಟ್ಕೊಂಡು ಹೋಗಲಿ. ಮತ್ತೆ ಬೇಗ ಬರಬೇಕು.
ಪೃತಿಕಾ ಯಾರು ಬಂದ್ರ ನಮ್ಮ ಮಗ ಪೃತಿಕಾ ಬೇಕಂತೆ. ಕೃತಿಕನಾ ಕೃತಿಕಾ ಸ್ಕೂಲ್ ಕೃತಿಕಾ ಹೆಸರೇ ಚೇಂಜ್ ಮಾಡ್ಬಿಟ್ಲು ಪೃತಿಕಾ ಅಂತ. ಪೃತಿಕಾ ನಿನ್ನ ಹೆಸರೇನು? ಪೃತಿಕಾ ಇಲ್ಲವಾ? ಪೃತಿಕಾ ಸ್ಕೂಲ್. ಕಮ್ ಒಳಗಡೆ ಇದ್ದಾರೆ, ಒಳಗಡೆ ಇದ್ದಾರೆ, ಬಾ ಒಳಗಡೆ ಇದ್ದಾರೆ ನೋಡು. ಅದೆಲ್ಲ ಚರ್ಬಿ ಜಾಸ್ತಿ ಐತಾ? ಅದು ಮತ್ತೆ ಏನದು ವೈಟ್ ಅದು ಸಪ್ರೇಟ್ ಆಗಿ ಏನು ಬೇಡ ಹಾಕು ನೀನು ಎಲ್ಲಾದ್ರೂ ಸ್ವಲ್ಪ ತಾನೇ ಇರೋದದು, ಜಾಸ್ತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಇಲ್ಲ ಹೇಳಮ್ಮ ಯಾಕೆ ನಿಲ್ಸಮ್ಮ. ಓ ಇವತ್ತು ತೊಳ್ಕೊಡ್ತೀನಿ. ನಾನು ಹೆಂಗ್ ವಿಡಿಯೋ ಮಾಡಲಿ? ಬೇಡ ನೀನು ರೆಡಿ ಮಾಡಿ ರೆಡಿ ಮಾಡಿ ಕೇಳ್ತಾನೆ ಮಾಡ್ಬೇಕು. ಆಫ್ ಮಾಡು. ಮತ್ತೀಗ ಆಫ್ ಮಾಡು ಆಯ್ತಲ್ಲ. ಮಾಡ್ತಾರೆ ನೀನು ಎಸೆತಿ ತೊಳಿತೆ ಬಿಡು, ಅದ್ರ ಸತ್ವ ಎಲ್ಲ ಸತ್ತೋಗ್ತದೆ. ಕ್ಲೀನಾಗಿ ತೊಳಿಬೇಕು. ಇವಾಗ ನಾನು ನಮ್ಮ ಅಮ್ಮ ಮನೆಗೆ ಬಂದೆ. ನಾನೇ ಸಾಂಬಾರು ಮಾಡ್ತೀನಿ ಅಂದ್ರೆ ಅವರೇ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಮಾಡೋದು, ನಾನು ಕಟ್ ಮಾಡಿರೋದೆಲ್ಲ ತಗೊಂಡ್ಬಂದು ಜೋಡಿಸ್ಕೊಂಡಿದ್ದೀನಿ. ಈಗ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಗಸಗಸೆ, ಟೊಮೆಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಹಾಗೆ ಶುಂಠಿ ಬೆಳ್ಳುಳ್ಳಿ. ಜೊತೆಗೆ ಈರುಳ್ಳಿ ಬಂದು ಅದು ಚಿಕ್ಕದಾಗಿ ಕಟ್ ಮಾಡಿರೋದು ಒಗ್ಗರಣೆಗೆ. ನಮ್ಮಮ್ಮ ಆಲ್ರೆಡಿ ತೆಂಗಿನಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿದ್ರು. ಸೊ ನಾನು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಪಾತ್ರೆ ಇಟ್ಟು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನಾನು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಯಾಕಂದರೆ ಆಲ್ರೆಡಿ ನಮ್ಮಮ್ಮ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ರುಬ್ಬಿರೋ ಅದರಿಂದ ನಾನು ಅದನ್ನು ಯೂಶ್ವಲಿ ಇದೇ ಥರ ಈ ಎಣ್ಣೆಗೆ ಹಾಕ್ಬಿಟ್ಟು ಎಲ್ಲ ಒಗ್ಗರಣೆ ಮಾಡ್ಕೊತೀನಿ. ಅದಾದಮೇಲೆ ನಾನು ಫುಲ್ ಎಲ್ಲನೂ ಗ್ರೈಂಡ್ ಮಾಡಿ ಸಾಂಬಾರು ಮಾಡ್ತೀನಿ. ಬಟ್ ನಮ್ಮಮ್ಮ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಹಾಗಾಗಿ ಡಿಫ್ರೆಂಟ್ ಅಂದರೆ ಅವ್ರು ತುಂಬ ಹಳೆ ಕಾಲದ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಸೊ ಇವಾಗಿನ ಥರ ಅವರು ಮಾಡೋದಿಲ್ಲ. ಅವ್ರು ಆವಾಗಿಂದನೂ ಹಳೆ ಕಾಲದ ಥರನೇ ಪ್ರೊಸೀಜರ್ ಮಾಡ್ಕೊಂಡು ಬಂದಿರೋದು, ಇವಾಗಲೂ ಹಾಗೆ ಮಾಡ್ತಾರೆ. ಅದಕ್ಕೆ ಅವರು ತೆಂಗಿನಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನ ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರು. ಇನ್ನು ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಹುರಿದು ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ನಾನು ಕೂಡ ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಇಲ್ಲಿ ಇದು ಒಗ್ಗರಣೆಗೆ ನಾನು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಮ್ಮಮ್ಮ ಮಟನ್ನ ವಾಶ್ ಮಾಡಿಕೊಟ್ರು. ನೋಡಿ ಎಷ್ಟು ಫ್ರೆಶ್ ಆಗಿದೆ. ನಮ್ಮ ಡ್ಯಾಡಿ ತೊಗೊಂಡು ಇವಾಗ ಇದೆಷ್ಟು ಇಂಗ್ರೀಡಿಯೆಂಟ್ಸು ಫ್ರೈ ಮಾಡಿದ್ದಾಯಿತು. ಸೊ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ರುಬ್ಬೋಣ. ಸೊ ಈಗ ಇದನ್ನು ಜಾರಿಗೆ ಹಾಕ್ಕೊಂಡು ಅದಾದಮೇಲೆ ಮಟನ್ ಫ್ರೈ ಮಾಡ್ಕೋಬೇಕು. ಅದನ್ನು ಹೆಂಗೆ ಅಂತ ತೋರಿಸ್ತೀನಿ. ಎಲ್ಲ ಒಂದೇ ಸತಿ ರೆಡಿ ಐತಲ್ಲ ನೀಟಾಗಿ ಅಲ್ಲ ಏನು ಎಣ್ಣೆ ಮಾಡಿ ನಂಗೆ ಹಂಗೆ ಆಗೈತೆ. ಊರಿಂದ ಬಂದು ಏನೇನೋ ಮಾಡ್ಕೊಂಡು ಕೂತ್ಕೊಂಡೈತೆ ಮಾಡು ಅಂದ್ರೆ ಏನು ಮಾಡ್ತೈತೆ ಮುಳು ಕಟ್ಕೊಂಡು. ನೀವದೆಲ್ಲ ಸ್ನಾನ ಆಗಿತ್ತಲ್ಲ ನೀಟಾಗಿ, ಅವಳು ಪಾಡಿಗೆ ಅವಳು ಆಟ ಆಡ್ತಿದ್ವಿ, ಏನು ತೊಂದರೆ ಇರಲಿಲ್ಲ. ಅದೆಲ್ಲ ಬೇಜಾರು ಮಾಡಿ. ನಮ್ಮಪ್ಪ ಆ್ಯಕ್ಚುಲಿ ಮಾರ್ನಿಂಗ್ ಹೇಳಿದರು ತಂದುಕೊಡ್ತೀನಮ್ಮ ನೀನೇ ಮಾಡು ಅಂತ. ಸೊ ಅದಾದಮೇಲೆ ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಪಾಪ ತುಂಬ ಕೆಲಸ ಮಾಡಿ ನನ್ನ ಮಗಳು ಸುಸ್ತಾಗಿದ್ದಾಳೆ ಅನ್ನೋ ಥರ ನಮ್ಮಮ್ಮಂಗೆ ಹೇಳಿ ಬೇಡ ನೀನೇ ಮಾಡು, ಪಾಪ ಅವರು ಊರಿಂದ ಬಂದು ಎಲ್ಲ ಕ್ಲೀನ್ ಮಾಡಿ ಸಾಕಾಗಿರುತ್ತೆ, ಆ ಮಗುನ ಕಟ್ಕೊಂಡು ಹೆಂಗೆ ಮಾಡ್ತಾರೆ ಅಂತ ಅದೇ ಡಿಸ್ಕಷನ್ ನಡೀತಿತ್ತು. ಈಗೆಲ್ಲ ಹೇಳಿದ್ರಂತೆ, ಅದಕ್ಕೆ ಕೇಳಿ ನಂಗೊಂಥರ ಖುಷಿ ಆಗ್ತಿತ್ತು. ಹಾಗೆ ಅಲ್ವಾ, ನಾವೇ ಅನಿಸುತ್ತೆ ಲಾಸ್ಟ್ ಜನ್ರೇಷನ್ ಇಷ್ಟು ಇನ್ನೋಸೆಂಟ್ ಪ್ಯಾರೆಂಟ್ಸ್ ಇರೋದು. ಅದಾದಮೇಲೆ ಗೊತ್ತಲ್ಲ ನಾವೆಲ್ಲ ಆಲ್ಮೋಸ್ಟ್ ಜನ್ಸಿಗಳ ಥರನೇ ಆಗ್ಬಿಟ್ಟಿದ್ದೀವಿ. ನಮಗೂ ಈ ಎಲ್ಲ ಪ್ರತಿಯೊಂದು ಗೊತ್ತಾಗತ್ತೆ. ಬಟ್ ಅವ್ರಿಗೆ ಇವಾಗಲೂ ಏನೂ ಗೊತ್ತಾಗಲ್ಲ. ನಾವೇನಾದರೂ ಹೇಳಿದ್ರೇನೋ ಅವರಿಗೆ ಅಷ್ಟೊಂದು ಬೇಗ ಕನೆಕ್ಟ್ ಆಗೋದಾಗಲಿ ಅರ್ಥ ಆಗೋದಾಗಲಿ ಆಗೋದಿಲ್ಲ. ಪಾಪ ಅವ್ರು ಹೇಳ್ತಿದ್ರು ಕಷ್ಟ ಆಗುತ್ತೆ ನೀನೇ ಮಾಡು ಅಂತ. ನಂಗೆ ಅದು ಕೇಳಿ ಖುಷಿ ಆಗ್ತಿತ್ತು. ಹಾಗಾದ್ರು ಇರಲಿ ನಾನೇ ಮಾಡ್ತೀನಿ, ಏನಿಲ್ಲ ಅಮ್ಮ
ಮಾಡಮ್ಮ ಅಂತ ಹೇಳಿದೆ. ಆದರೂ ನಮ್ಮ ಪಪ್ಪ ಕೇಳಿಲ್ಲ, ನೀನೇ ಮಾಡು, ಪಾಪ ಅವರಿಗೆ ಕಷ್ಟ ಕೊಡೋದು ಅಂತ ಹೇಳಿದ್ರಂತೆ. ನೋಡಿ ಇಲ್ಲಿ ಇವಾಗ ಮಟನ್ಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ವಾಟರ್ ಬಿಡುತ್ತಲ್ಲ, ಸೊ ವಾಟರ್ ಎಲ್ಲ ಫುಲ್ ಹಾವಿ ಆಗೋವರೆಗೂ ಬಿಡಬೇಕು. ಐ ಮೀನ್ ಫುಲ್ ನೀರು ಹಿಂಗೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಅದಾದಮೇಲೆ ನಾವು ಜಾಸ್ತಿ ವಿಶಿಲ್ ಓಡಿಸೋ ಅವಶ್ಯಕತೆ ಇರಲ್ಲ, ಇಲ್ಲ ಅಂದರೆ ಮಟನ್ ಸರಿಯಾಗಿ ಬೇಯೋದಿಲ್ಲ ಮತ್ತು ಅದ್ರದ್ದು ಹಸಿ ಸ್ಮೆಲ್ ಕೂಡ ಹೋಗೋದಿಲ್ಲ. ಸೊ ಹಂಗಾಗಿ ಚೆನ್ನಾಗಿ ನೀರೆಲ್ಲ ಬಿಟ್ಟು ಅದೆಲ್ಲ ನೀಟಾಗಿ ಹಿಂಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟೊತ್ತಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಜಾರಲ್ಲಿ ಹಾಕಿ ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಟ್ಟಿದ್ದೆ. ಸೊ ಅದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡುವಾಗ ನಮ್ಮಮ್ಮ ಅದೇ ಹೇಳ್ತಾಯಿದ್ರು, ಅಯ್ಯೋ ಇದನ್ನೆಲ್ಲ ಯಾಕಮ್ಮ ತೋರಿಸ್ತೀಯಾ ಅಂತ ಹೇಳ್ತಿದ್ರು. ಮತ್ತು ಇದೆಲ್ಲ ಪ್ರೊಸೀಜರ್ ತೋರಿಸಿಲ್ಲ ಅಂದರೆ ಹೆಂಗಮ್ಮ ಅರ್ಥ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನೋಡಿ ಅವರೆಲ್ಲ ಇವಾಗಲೂ ಅಷ್ಟೇ ಅಂದರೆ ಇನ್ನೋಸೆಂಟ್ ಆಗಿರ್ತಾರೆ. ಅವ್ರಿಗೆ ಇದೆಲ್ಲ ಏನೂ ಗೊತ್ತಾಗೋದಿಲ್ಲ. ನಾವು ಎಷ್ಟೇ ಹೇಳಿದ್ರು ಅವ್ರಿಗೆ ಎಷ್ಟು ಅರ್ಥ ಆಗುತ್ತೋ ಅಂತಾರೆ ಅಷ್ಟೇ, ಅದಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ನೋಡಿ ಮಸಾಲೆ ಎಲ್ಲ ರುಬ್ಬಾದ್ಮೇಲೆ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಯಾಕಂದರೆ ಅದು ಜಾಸ್ತಿ ನೀರಾದರೂ ಚೆನ್ನಾಗಿರಲ್ಲ, ಇಲ್ಲ ತೀರಾ ಗಟ್ಟಿ ಆದರೂ ಚೆನ್ನಾಗಿರಲ್ಲ. ಬಟ್ ಕುಕ್ಕರಲ್ಲಿ ಮಾಡೋದ್ರಿಂದ ನಾವು ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕಿ ಸೊ ವಿಶಿಲ್ ಓಡಿಸ್ಬೇಕು, ಇಲ್ಲಾಂದರೆ ಎಲ್ಲ ಉಕ್ಕೋ ಚಾನ್ಸಸ್ ಇರುತ್ತೆ. ಸೊ ನಾನು ಮೀಡಿಯಮಾಗಿ ನೀರನ್ನ ಹಾಕಿ ನಮ್ಮಮ್ಮ ಹೇಳಿದ್ರು ಒಂದು 3 ವಿಶಿಲ್ ತಗ್ಸು ಸಾಕು ಬೇಯುತ್ತೆ ಅಂತ. ಸೊ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಯಾಕಂದರೆ ಅದು ವಿಶಿಲ್ ಹೊಡೆದ್ಮೇಲೆ ಮತ್ತೆ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ನಾನು 3 ವಿಶಿಲ್ ಹೊಡಿಯೋಕ್ಕಿಟ್ಟೆ. ಅಷ್ಟು ಗ್ಯಾಪಲ್ಲಿ ನನ್ನ ಮಗಳು ನೋಡಿ ನೀಟಾಗಿ ಅವ್ರ ತಾತಂಗೆ ಹೇಳಿ ಚಾಪೆ ಹಾಕ್ಸ್ಕೊಂಡು ಬೆಡ್ಶೀಟ್ ಹಾಕ್ಕೊಂಡು ಆಟಾಡ್ತಾ ಇದ್ದಾಳೆ. ಮಲ್ಕೋಬೇಕಿತ್ತಂತೆ, ಸುಮ್ಮನೆ ಹೀಗೆ ಆಡೋದು. ಅದಾದಮೇಲೆ ಈ ಬೆಡ್ಶೀಟ್ನ ನಮ್ಮ ಮನೆಗೆ ತೊಗೊಂಡೋಗೋಣ ಅಂತ ಬೇರೆ ಕೂತಿದ್ಲು. ಅಯ್ಯೋ ಅವಳನ್ನ ತಪ್ಸಾಕಿ ಮತ್ತು ಬೇಡಮ್ಮ ಅಂತ ಹೇಳಿ ಮನೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ನಂಗೆ ಸಾಕಾಗೋಯಿತು. ಇದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಮಿರರ್ ಅಲ್ವಾ, ಮಿರರ್ ಅಂದಮೇಲೆ ಹುಡುಗಿರಿಗೆ ಅದು ಆಬ್ಸೆಸ್ ಇದ್ದೇ ಇರುತ್ತೆ. ಮಿರರ್ ನೋಡಿ ತಕ್ಷಣ ವೀಡಿಯೋ ಆಗಲಿ ಫೋಟೋ ಆಗಲಿ ನಾವು ತೊಗೊತೀವಿ. ಸೊ ಅದನ್ನೇ ನಾನು ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮಮ್ಮ ಮುದ್ದೆಗೆ ಇಟ್ಟಿದ್ರು. ನಮ್ಮಮ್ಮ ಇಲ್ಲಿ ಮುದ್ದೆ ಮಾಡೋಕ್ಕೆ ಇಟ್ಟಿದ್ರು. ಇದೇನಪ್ಪ ಬಾಣಲಿಲಿ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡ್ಬಿಡಿ. ಈ ಕಾನ್ಸೆಪ್ಟ್ ನನಗೆ ಗೊತ್ತೇ ಇರಲಿಲ್ಲ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಾದ್ರೂ ನಮ್ಮಮ್ಮ ಈ ಮೆಥಡ್ನ ಯೂಸೇ ಮಾಡ್ತಾ ಇರಲಿಲ್ಲ. ಅವ್ರು ತಪ್ಪಲಲ್ಲೇ ಮಾಡ್ತಾ ಇದ್ದಿದ್ದು. ಕೋಲ್ ಯೂಸ್ ಮಾಡ್ಬಿಟ್ಟು ಮಾಡ್ತಾರಲ್ಲ ಆ ಪ್ರೊಸೀಜರೇ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು, ಫುಲ್ ಹಳ್ಳಿ ಸ್ಟೈಲಲ್ಲಿ. ಬಟ್ ಈ ಒಂದು ಮೆಥಡ್ ಇದೆ, ಹೀಗೂ ಮುದ್ದೆ ಮಾಡ್ತಾರೆ ಅಂತ ನನಗೆ ಗೊತ್ತಾಗಿದ್ದು ನಾನು ಮದುವೆ ಆಗಿ ನನ್ನ ಗಂಡನ ಮನೆಗೆ ಹೋದಾಗ. ಅವರು ಹೀಗೆ ಮಾಡ್ತಿದ್ರು ಗುರು ಬಾಣಲಿಯಲ್ಲಿ. ನನಗೆ ಇದೇನಪ್ಪ ಇದು ವಿಚಿತ್ರ, ಹಿಂಗೂ ಮಾಡ್ಬೋದಾ ಅಂತ ಅನ್ನಿಸ್ತಿತ್ತು. ಬೇಕಾದ್ರೆ ನನಗೆ ಫಸ್ಟ್ ಟೈಮ್ ಅಲ್ಲ ನಾನು ನೋಡಿದ್ದು. ನಮ್ಮ ಮನೇಲಿ ಹೀಗೆಲ್ಲ ಯಾವತ್ತೂ ಮಾಡಿರಲಿಲ್ಲ ನಮ್ಮಮ್ಮ, ಅವರು ತಪ್ಪಲಲ್ಲೇ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಇದೇನೋ ಹೊಸದು ಅನ್ನಿಸ್ತಿತ್ತು. ಅದಾದಮೇಲೆ ಹೋಗ್ತಾ ಹೋಗ್ತಾ ನನಗೂ ಇದು ಈಸಿ ಅನ್ನಿಸ್ತು ಮತ್ತು ಬೇಗ ಮಾಡ್ಬೋದು ಅಂತ ಅನ್ನಿಸ್ತು. ತುಂಬ ಟೈಮ್ ಹಿಡಿಯೋದಿಲ್ಲ, ಅದು ಕೋಲೆಲ್ಲ ಯೂಸ್ ಮಾಡಿ ಅದೆಲ್ಲ ಮಾಡೋಷ್ಟು ಟೈಮ್ ಪ್ರೊಸೀಜರ್ ಅದು ಜಾಸ್ತಿ ಬೇಕಾಗುತ್ತೆ. ಇದು ಈಸಿಯಾಗೂ ಆಗುತ್ತೆ, ಚೆನ್ನಾಗೂ ಆಗುತ್ತೆ, ಏನು ತೊಂದರೆ ಇಲ್ಲ, ಗಂಟೆಲ್ಲ ಆಗೋಲ್ಲ. ಈಸಿ ಪ್ರೊಸೀಜರ್ ಅಂತ ಅನ್ನಿಸ್ತು. ಇಲ್ಲಿ ನಾನು ಸಾಂಬಾರು ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಅದು ಬೇಯೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಇದನ್ನು ಚೆಕ್ ಮಾಡೋಣ, ಇದು ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೂ ಒಂದು ವಿಜಿಲ್ ಓಡಿಸೋಣ ಅಂತ ಹೇಳಿದ್ರು ಅಮ್ಮ. ಸೊ ಹಾಗಾಗಿ ನಾನು ಇದನ್ನು ಚೆಕ್ ಮಾಡ್ತಾಯಿದ್ದೆ. ಸಾಂಬಾರು ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಂತೂ ಇತ್ತು. ಸೊ ಸರಿ ಮುದ್ದೆ ಟೈಮ್ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಮುದ್ದೆ ಮಾಡಿಕೊಟ್ಬಿಟ್ಟು ಅವರಿಗೂ ನಾನು ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ನಾನು ಅಲ್ಲೇ ಮುದ್ದೆ ಮಾಡಿಕೊಂಡು ತೊಗೊಂಡು ಬಂದೆ. ಆಲ್ಮೋಸ್ಟ್ ಆಲ್ರೆಡಿ 3 o'clock ಆಗಿಬಿಟ್ಟಿತ್ತು, ತುಂಬ ಲೇಟಾಗಿತ್ತು. ಸೊ ಹಾಗಾಗಿ ನಾನು ಅಲ್ಲೇ ಮುದ್ದೆ ಮಾಡಿಕೊಂಡು ಮನೆಗೆ ತೊಗೊಂಬಂದು ನಾವು ಊಟ ಮಾಡಿದ್ವಿ. ಅಲ್ಲಿ ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳು ತುಂಬ ಇದು ಮಾಡ್ತಿದ್ಲು. ಅವಳಿಗೆ ಆ್ಯಕ್ಚುಲಿ ನಿದ್ದೆ ಕೂಡ ಬಂದಿತ್ತು. ಸರಿ ಇನ್ನೇನು ಟೈಮ್ ಆಗಿದೆಯಲ್ಲ ಅವಳಿಗೂ ಊಟ ಮಾಡಿಸ್ಬಿಟ್ಟೆ ಮಲಗಿಸೋಣ ಅಂತ ಹೇಳಿ ನಾನು ಅಮ್ಮ ಮನೆಯಲ್ಲೇ ಮುದ್ದೆ ಮಾಡಿಕೊಂಡು ತೊಗೊಂಡು ಬಂದೆ. ನಮ್ಮಮ್ಮ ಅದೇ ಹೇಳ್ತಿದ್ರು, ನಾವೆಲ್ಲ ತಪ್ಪಲೆಯಲ್ಲಿ ಮಾಡ್ತಾಯಿದ್ವಿ, ನೀವು ಇದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ, ಇವೆಲ್ಲ ಈಸಿ ಪ್ರೊಸೀಜರ್ಗಳು, ನಿಮಗೆ ಬೇಗ ಬೇಗ ಮಾಡ್ಬೋದು ಅಂತ ಆಡ್ಕೊತಾ ಇದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಲೈಕ್ ಕಾಲ ಚೇಂಜ್ ಆದಂಗೆ ನಾವು ಚೇಂಜ್ ಆಗ್ತಾ ಇರಬೇಕು. ಸೊ ಹಾಗಾಗಿ ನಾನು ಇದೇ ಪ್ರೊಸೀಜರ್ನ ಕಲ್ತ್ಕೊಂಡೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಮಾಡ್ಕೋಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಚೆನ್ನಾಗಿ ಬೇಯಿಸ್ಕೋಬೇಕು ಮುದ್ದೆನ. ಸೊ ಆವಾಗ
ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ನೋಡಿ ಇಲ್ಲಿ ನಾನು ಸ್ವಲ್ಪ ನೀರು ಕೈ ಮಾಡಿಕೊಂಡು ಚೆಕ್ ಮಾಡ್ತಾಯಿದ್ದೀನಿ ಮುದ್ದೆ ಬೆಂದಿದೆಯಾ ಇಲ್ವಾ ಅಂತ. ಒಂಚೂರು ಅಂಟ್ತಾ ಇಲ್ಲ, ಮುದ್ದೆ ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ಮುದ್ದೆ ಎಲ್ಲ ಆದಮೇಲೆ ನಾನು ಅದನ್ನು ಮುದ್ದೆ ಕಟ್ಟಿ ಪಪ್ಪಂಗೂ ಊಟಕ್ಕೆ ಕೊಡಿ ಬೇಗ ಲೇಟಾಗಿಬಿಟ್ಟಿದೆ ಅಂತ ಹೇಳಿ ನಾನು ಬೇಗ ಮಾಡಿಕೊಟ್ಟೆ. ಬೇಗ ಮಾಡಿಕೊಟ್ಟು, ಯಾಕಂದರೆ ನಾವು ಮನೆಗೆ ಹೋಗಬೇಕಿತ್ತು. ನಮ್ಮ ಮನೇನು ಜಸ್ಟ್ ಒಂದು 5 ಮಿನಿಟ್ಸ್ ವಾಕ್ ಅಷ್ಟೇ ಅಲ್ವಾ. ಸೊ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ನಾನು ಬೇಗ ಮಾಡಿಕೊಟ್ಟು ಹೊರಡೋಣ ಅಂತ ಹೇಳಿ ಬಾಕ್ಸ್ಗೆಲ್ಲ ನಾನು ಹಾಕ್ಕೊಂಡು ಹೊರಟೆ. ಸೊ ಹತ್ರ ಇರೋದ್ರಿಂದ ಇದು ಒಂದು ಬೆನಿಫಿಟ್ಟು. ನಾನೇನಾದರೂ ಮಾಡಿದ್ರೆ ಅವ್ರಿಗೆ ಕೊಡ್ಬೋದು, ಅವ್ರೇನಾದರೂ ಮಾಡಿದರೆ ನನಗೆ ಕೊಟ್ಟು ಕಳಿಸ್ಬೋದು. ಜಸ್ಟ್ 5 ಮಿನಿಟ್ಸ್ ವಾಕಲ್ಲ. ಸೊ ಬೇಗ ಬಂದು ಕೊಟ್ಬಿಟ್ಟು ಹೋಗ್ಬೋದು. ಹಾಗಾಗಿ ನನಗೆ ಅಡುಗೆ ಮಾಡೋದು ತುಂಬ ಟೆನ್ಷನ್ ಏನಿಲ್ಲ. ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನು ಟೆನ್ಷನ್ ಇಲ್ಲ. ಆರಾಮಾಗಿ ಕೆಲವು ಸತಿ ನನಗೆ ಅಮ್ಮನೇ ಮಾಡಿಕೊಟ್ಟು ಕಳಿಸ್ತಾರೆ. ಇಲ್ಲಿ ನೋಡಿ ನಮ್ಮಮ್ಮ ಹಳೆ ಕಾಲದ ರಿಚುವಲ್ಸ್ ಏನೂ ಬಿಟ್ಟಿಲ್ಲ, ಈಗಲೂ ಫಾಲೋ ಮಾಡ್ತಾರೆ. ಅದಕ್ಕೆ ದೃಷ್ಟಿ ತೆಗಿತಿದ್ದಾರೆ ಗುರು. ಇದನ್ನೆಲ್ಲ ಇನ್ನೂ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಬಟ್ ಇಟ್ಸ್ ಓಕೆ ಅಲ್ಲ, ಚೆನ್ನಾಗಿರುತ್ತೆ. ಏನು ರುಬ್ತಿದ್ಯಾ? ಇತ್ತು ಇತ್ತು ಏನು ರುಬ್ತಿದ್ಯಾ ಅಪ್ಪು? ಏನು? ಎಲ್ಲಿ ಕೈ ತೋರಿಸು, ಬೆಲ್ ತೋರಿಸು. ಎಲ್ಲಿ ಮಾಡ್ಕೊಂಡೆ? ಯಾಕೆ ಇಕ್ಕಿದೆ ಡೋರ್ಗೆ? ಡೋರ್ ಇಟ್ಬಿಟ್ಟು ಕೈ ಆಮೇಲೆ ನೀನು ಲಾಕ್ ಮಾಡಿದ್ರೆ ಸಿಗಾಕಂತ ಕೈ ನೋವಾಯ್ತಾ? ರೆಡ್ ಆಯ್ತಾ? ನೀನು ಸ್ಟ್ರಾಂಗ್ ಅಲ್ಲಲ್ಲ? ಸ್ಟ್ರಾಂಗಲ್ಗೆ ಏನೂ ಆಗಲ್ಲ. ನೀವು ಮಾಡಿ, ಸ್ಟ್ರಾಂಗಲ್ ಮಾಡಿ, ಸ್ಟ್ರಾಂಗಲ್ ಮಾಡಿ. ಅಯ್ಯೋ ಪಾಪ, ಕೈ ಸಿಕ್ಕಾಕೊಂಬಿಟ್ಟು ನೋವಾಗ್ಬಿಟ್ಟಿದೆ, ಅದಕ್ಕೆ ಅಳ್ತಾ ಇದ್ದಾಳೆ. ಅದು ಡ್ರಾ ಇರುತ್ತಲ್ಲ, ಡ್ರಾ ಓಪನ್ ಮಾಡಿ ಕ್ಲೋಸ್ ಮಾಡುವಾಗ ಕೈ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ದಾಳೆ. ಅವಳಿಗೆ ಗೊತ್ತಾಗಿಲ್ಲ ಅದು. ಪಾಪ ಕೈ ನೋವಾಗ್ಬಿಟ್ಟಿದೆ. ಸರಿ ನಡಿ ಹೋಗೋಣ ಮನೆಗೆ. ಮನೆಗೆ ಬಂದಿದ ತಕ್ಷಣ ಫಸ್ಟ್ ಊಟ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಂದು ನಾನು ಸೌತೆಕಾಯಿ ಕಟ್ ಮಾಡಿ ಮುದ್ದೆ ಮತ್ತು ಸಾಂಬಾರು ಅಲ್ಲಿಂದನೇ ತೊಗೊಂಬಂದಿದ್ದೆ ಅಮ್ಮ ಮನೆಯಿಂದ. ಸೊ ಅದನ್ನೇ ಹಾಕ್ಕೊಡೋಣ, ಬೇಗ ಲೇಟಾಗಿತ್ತು ಅಂತ ಹೇಳಿ ಊಟಕ್ಕೆ ಇಟ್ಕೊಡ್ತಾಯಿದ್ದೆ. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮುದ್ದೆ ಅದು ಪಾತ್ರೆಲಿ ಇಟ್ಕೊಂಡು ಬಂದಿದ್ನಲ್ಲ, ಹಂಗಾಗಿ ಸ್ವಲ್ಪ ಗಟ್ಟಿ ಥರ ಆದಂಗೆ ಆಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಲೇಟಾಗಿತ್ತು. ಸೊ ಹಂಗಾಗಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನಗಂತೂ ಯಮ್ಮಿ ಅನಿಸ್ತಿತ್ತು. ತುಂಬ ದಿನ ಆಗಿತ್ತು, ಅಂದರೆ ಚಿಕನ್ ತಿಂತಾಯಿದ್ವಿ, ಬಟನ್ ಸ್ವಲ್ಪ ಗ್ಯಾಪ್ ಆಗಿತ್ತು, ಹಾಗಾಗಿ ಹಾಗೆ ಅನಿಸ್ತಾ ಇತ್ತು. ಮತ್ತು ನಾನು ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ. ಯಾಕಂದರೆ ಮಧ್ಯಾಹ್ನ ತುಂಬ ಟೈರ್ಡ್ ಆಗಿತ್ತು. ನಾನು ಕೂಡ 1 ನ್ಯಾಪ್ ತೊಗೊಂಡೆ ನನ್ನ ಮಗಳ ಜೊತೆ. ಸೊ ಇವಾಗ ಏನಪ್ಪ ಇದನ್ನು ಹೀಗೆ ಇಟ್ಕೊಂಡು ಕೂತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಆ್ಯಕ್ಚುಲಿ ನನ್ನ ಬಿಫೋರ್ ಯಾರ್ಯಾರೆಲ್ಲ ಫಾಲೋ ಮಾಡ್ತಾಯಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅವರಿಗೆಲ್ಲ ಗೊತ್ತಿದೆ ನಾನು ಒಂದು ಸ್ಯಾರಿ ಬಿಸ್ನೆಸ್ನ ಮಾಡ್ತಾಯಿದ್ದೆ ಅಂತ. ಇವಾಗ ಸ್ಟಾಪ್ ಮಾಡಿದ್ದೀನಿ ಅಂತಲ್ಲ, ಈಗಲೂ ಮಾಡ್ತಾಯಿದ್ದೀನಿ. ಬಟ್ ಏನಂದರೆ ಇದರಲ್ಲಿರೋದೆಲ್ಲ ಏನಾಗಿದೆ, ನಾನು ಒಂದು ಡಿಸೈನಲ್ಲಿ ಒಂದು ಸೆಟ್ ಆಫ್ ಸ್ಯಾರೀಸ್ನ ತೊಗೊಂಡ್ಬರ್ತೀನಲ್ಲ. ಸೊ ಅದರಲ್ಲಿ ಜಸ್ಟ್ ಒಂದು ಕಲರ್ಸು ಆ ಥರ ಉಳಿದಿರೋದಿದೆ. ಒಂದು ಪ್ಯಾಟರ್ನಲ್ಲಿ ಒಂದೇ ಕಲರ್ ಸಿಗೋದು, ಆ ಥರ ಕೆಲವು ಸ್ಯಾರೀಸು ಉಳಿದಿದೆ. ಸೊ ನಾನು ಈ ವಿಡಿಯೋದಲ್ಲಿ ಇದನ್ನು ನಿಮಗೆ ತೋರಿಸೋಣ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ನಾನು ಇದನ್ನು ತುಂಬ ರೀಸನಬಲ್ ಪ್ರೈಸಲ್ಲಿ ಸೆಲ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ ID-ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ನೋಡಿ ಅಲ್ಲಿಂದ ನೀವು DM ಮಾಡಿ ಆರ್ಡರ್ ಮಾಡ್ಕೊಳ್ಬೋದು. ಕೆಲವು ಸ್ಯಾರೀಸ್ ಇದ್ದಾವೆ, ಹೇಗಿದ್ದಾವೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ನೋಡಿದ್ದೀರಲ್ಲ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ, ಸಾರಿ. ಇದೆಲ್ಲ ಲೋಟಸ್ ಬಾರ್ಡರ್ ಡಿಸೈನು. ಕೆಲವು ಕಲರ್ಸ್ ಅಷ್ಟೇ ಉಳಿದಿದೆ. ಈ ಥರ ರೇರ್ ಕಲರ್ಸ್, ಸಿಂಗಲ್ ಕಲರ್ಸ್. ಇದು ಮ್ಯಾಂಗೋ ಡಿಸೈನು, ಮತ್ತು ಇದು ಚಾಕ್ಲೇಟ್ ಬ್ರೌನ್ ಕಲರು. ಈ ಥರ ಬ್ಲೂ ಸ್ಯಾರಿ, ಬಿಗ್ ಬಾರ್ಡರು. ಮತ್ತು ಇದು ಒಂದು ಪೀಸ್ ಇದೆ, ಗ್ರೀನ್ ಕಲರ್ ಸ್ಯಾರಿ, ಪೈಪ್ಲೈನ್ ಸ್ಯಾರಿ. ಇದು ಅಂದರೆ ಚಿಕ್ಕ ಇದು ಡಿಸೈನ್ ಇದೆ, ಹಾಗಾಗಿ ಇದು ಒಂದು ಸ್ಯಾರಿ. ಈ ಥರ ಸುಮಾರಷ್ಟು ಇದೆ. ಸೊ ನಿಮಗೆ ಯಾರಿಗಾದ್ರೂ ಬೇಕಂದರೆ ನನಗೆ DM ಮಾಡಿ, ನಾನು ನಿಮಗೆ ಪರ್ಸ್ನಲ್ ಆಗಿ ಫೋಟೋಸ್ ಕಳಿಸ್ತೀನಿ. ಆ್ಯಂಡ್ ತುಂಬ ರೀಸನಬಲ್ ಪ್ರೈಸಲ್ಲಿ ನಾನು ಇದನ್ನು ಸ್ಟಾಕ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಬೇಕಂದರೆ DM ಮಾಡಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್.